ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಋಷಿ, ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ಯಲ್ಲ, ಏನಾಯ್ತು? ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ನಾವು ಆದಷ್ಟು ಬೇಗ ಆ್ಯಕ್ಷನ್ ತಗೊಂತಾರೆ ಅಂತ. ಗುಡ್, ಒಳ್ಳೆಯದೇ ಆಯಿತು. ನಾನು ಸೆಕ್ಯೂರಿಟಿ ಏಜೆನ್ಸಿಗೆ ಕಾಲ್ ಮಾಡಿದ್ದೆ. ನಮಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದೀನಿ. ನಮ್ಮ ಮನೆಗೆ ಅಷ್ಟೇ ಅಲ್ಲ, ಮಹಾಜನ್ ಮನೆಗೂ ಬೇಕು ಅಂತ ಕೇಳಿದ್ದೀನಿ. ಅವರು ಆಯಿತು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಬರ್ತಾ ಇದ್ದಾರೆ. ಅಲ್ಲಿವರೆಗೂ ನಮ್ಮ ಮನೇಲಿರೋರು ಯಾರೂ ಆಚೆ ಹೋಗೋದು ಬೇಡ. ನೀನು ಅಷ್ಟೇ ಋಷಿ, ಏನೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಅದನ್ನು ಪೋಸ್ಟ್ಪೋನ್ ಮಾಡ್ಕೊ. ಓಕೆ ಮಾ. ಆ್ಯಕ್ಚುಲಿ ನೀವು ಸೆಕ್ಯೂರಿಟಿಗೆ ಹೇಳಿದ್ದು ಒಳ್ಳೆಯದೇ ಆಯಿತು. ನಮ್ಮಿಬ್ಬರು ಮನೆಗೂ ಸೆಕ್ಯೂರಿಟಿ ಬಂತಂದರೆ ಒಂಚೂರು ಟೆನ್ಷನ್ ಕಡಿಮೆ ಆಗುತ್ತೆ. ಹಾಗೆ ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಲ್ಲ, ಸ್ವಲ್ಪ ಆರಾಮಾಗಿರ್ಬೋದು. ಇದೆಲ್ಲ ಯಾರೇ ಮಾಡ್ತಿದ್ರು ಅವ್ರ ಬಂಡವಾಳ ಆದಷ್ಟು ಬೇಗ ಬಯಲಾಗಲೇಬೇಕು. ಹಲೋ ಚಂದ್ರು, ನೀನು ದಯವಿಟ್ಟು ಏನು ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ಫೋನ್ ಮಾಡಿದೆ. ಓಕೆ, ಹೇಗೆ ವರಿ ಮಾಡ್ಕೊಳ್ದಲ್ಲೇ ಇರಲಿ ರಮೇಶ್. ಆ ವ್ಯಕ್ತಿ ಯಾರಿಗೆ ಯಾವತ್ತು ಏನು ಮಾಡ್ತಾನೆ ಅನ್ನೋದೇ ಭಯ ಕಾಡ್ತಾ ಇದೆ ರಮೇಶ್. ಚಂದ್ರು, ಧೈರ್ಯವಾಗಿರು. ತಾರಾ ಸೆಕ್ಯೂರಿಟಿ ಏಜೆನ್ಸಿಯವ್ರ ಹತ್ರ ಮಾತಾಡಿದ್ದಾಳೆ, ಎಲ್ಲ ವ್ಯವಸ್ಥೆನೂ ಮಾಡ್ತಿದ್ದಾಳೆ. ಓಕೆ, ಯು ಡೋಂಟ್ ನೀಡ್ ಟು ವರಿ. ನೋಡು, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಆಗುತ್ತೆ. ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಸೆಕ್ಯೂರಿಟಿ ಜೊತೆಗೆ ಬರ್ತಾರೆ. ಓಕೆ, ಯಾವ ಭಯನೂ ಇರೋಲ್ಲ, ಯಾರಿಗೂ ಏನೂ ತೊಂದರೆ ಆಗಲ್ಲ. ತುಂಬ ಥ್ಯಾಂಕ್ಸ್ ಕಣು, ತುಂಬಾ ಭಯ ಆಗಿತ್ತು. ಈಗ ಒಂಥರ ಸಮಾಧಾನ ಆಗ್ತಾ ಇದೆ. ಏ ಚಂದ್ರು, ಇದೇನು ಇದು ಥ್ಯಾಂಕ್ಸು ಗಿಂಗ್ಸು ಅಂತ? ನಿನ್ನ ಮಧ್ಯೆ ಥ್ಯಾಂಕ್ಸ್ ಎಂಥದ್ದು? ನೋಡು, ಕಷ್ಟಗಳು ಬಂದಾಗಲೇ ನಮ್ಮವರು ತಮ್ಮವರು ಯಾರು ಅಂತ ನಮ್ಗೆ ಗೊತ್ತಾಗೋದು, ಸಂಬಂಧಗಳು ಗಟ್ಟಿ ಆಗೋದು. ಈಗ ಬಂದಿರೋ ಪ್ರಾಬ್ಲಮ್ನ ನಾವಿಬ್ಬರು ಒಬ್ರಿಗೊಬ್ರು ಆಗಿ ಸಮಸ್ಯೆನ ಎದುರಿಸ್ಬೇಕು. ಓಕೆ, ಸದ್ಯ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ನನ್ನ ಬಗ್ಗೆ ನನಗೆ ಭಯ ಇಲ್ಲ ಕಣೋ. ಆದರೆ ಊರ್ಮಿಳ ಆಚೆ ಹೋಗುವಾಗ ಅದ್ರ ಜೊತೆ ಅಮ್ಮ ಕಾಲೇಜ್ ಮೀಟಿಂಗು ಅದು ಇದು ಅಂತ ಹೊರಗಡೆ ಹೋಗ್ತಾನೆ ಇರ್ತಾರಲ್ವಾ, ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಭಯ ಇತ್ತು ಕಣೋ. ನೀನು ಊರ್ಮಿಳ ಅವ್ರಿಗೆ ಅಮ್ಮಂಗೆ ಧೈರ್ಯ ಹೇಳು. ಎಲ್ಲರೂ ಆದಷ್ಟು ಕೂಲಾಗಿರಿ. ಓಕೆ, ಸರಿ ಕಣೋ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್ ಬಾಯ್. ಅನಿಕಾ, ನಾಳೆ ಪೊಲೀಸ್ನವ್ರು ಬರ್ತಾರೆ. ಅದೆಂಥದ್ದು ಸೆಕ್ಯೂರಿಟಿ ಏಜೆನ್ಸಿ ಅಂತಾರಲ್ಲ, ಅವರು ಬರ್ತಾರೆ. ಅಯ್ಯೋ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ತಲೆನೇ ಓಡ್ತಿಲ್ಲ. ಡೀಲ್ ರಾಣಿ, ರಿಲ್ಯಾಕ್ಸ್. ಯಾಕಿಷ್ಟು ಭಯ ಪಡ್ಕೋತಿದ್ಯಾ? ನಿಂಗೆ ಏನೂ ಆಗಲ್ಲ. ಅಷ್ಟಕ್ಕೂ ಪೊಲೀಸ್ ಆ್ಯಂಡ್ ಸೆಕ್ಯೂರಿಟಿ ಎಲ್ಲ ಅಸೆಂಬಲ್ ಆಗೋಕ್ಕೆ ನಾಳೆ ಬೆಳಗ್ಗೆ ಆಗುತ್ತೆ. ಅಲ್ಲಿವರೆಗೂ ಟೈಮ್ ಇದೆಯಲ್ಲ. ನಾನು ಅನ್ಕೊಂಡಿರೋ ಕೆಲಸ ಸಾಧಿಸೋಕ್ಕೆ ಇವತ್ತು ರಾತ್ರಿ ಸಾಕು. ಒಂದು ರಾತ್ರಿಲಿ ಏನು ಮಾಡ್ತೀಯಾ? ಡೀಲ್ ರಾಣಿ, ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಇವತ್ತು ರಾತ್ರಿ ಆ ಮನೆಯಲ್ಲಿರೋರು ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ಕೊಡು. ಹಾಲ? ಯಾಕೆ? ನೆಮ್ಮದಿಯಾಗಿ ಕುಡಿದು ಮಲ್ಕೊಳ್ಳಿ ಅಂತ. ಯಾಕಂದ್ರೆ ಬೆಳಿಗ್ಗೆ ಎದ್ದ ಮೇಲೆ ಆ ನೆಮ್ಮದಿ ಮತ್ತೆ ಇರಲ್ಲ. ಓಹೋ, ಅಂದರೆ ವಿಷದ ಮಾತ್ರೆ ಕೊಡ್ತೀಯಾ? ಅಲ್ಲ ಡೀಲ್ ರಾಣಿ, ಅದು ಪಾಯ್ಸನ್ ಟ್ಯಾಬ್ಲೆಟ್ ಅಲ್ಲ, ನಿದ್ದೆ ಮಾತ್ರೆ. ಆ ಮಾತ್ರೆ ಅವ್ರಿಗೆ ಕೊಟ್ಟರೆ ಅವ್ರು ಎಲ್ಲರೂ ಬೆಳಿಗ್ಗೆವರೆಗೂ ಎದ್ದೇಳೋದಿಲ್ಲ. ಸೊ ನಾನು ನನ್ನ ಕೆಲಸನ ಸಾಧಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಅಯ್ಯೋ ದೇವ್ರೆ, ನೀನು ಅದೇನು ಹೇಳ್ತಿದ್ಯೋ ಏನೋ ನನಗೂ ಒಂದು ಅರ್ಥ ಆಗ್ತಿಲ್ಲ. ಮೊದಲು ನಾನು ಹೇಳಿದ ಕೆಲಸನ ಮಾಡು ಡೀಲ್ ರಾಣಿ. ರಾತ್ರಿ ಆದಮೇಲೆ ನಿನಗೆ ಏನು ಪ್ಲ್ಯಾನು ಅಂತ ಗೊತ್ತಾಗುತ್ತೆ. ನೀನು ನಿನ್ನ ಪ್ಲ್ಯಾನು ನಂಗೊಂದು ಅರ್ಥ ಆಗ್ತಿಲ್ಲ. ಆ ದೇವ್ರೆ ನನ್ನನ್ನು ಕಾಪಾಡಬೇಕು. ಅದು ಹಾಗೆ, ಈ ಅನಿಕಾ ಮಾಡೋ ಪ್ಲ್ಯಾನ್
ಯಾರಿಗೂ ಈಸಿಯಾಗಿ ಗೊತ್ತಾಗಲ್ಲ. ಆ ಪ್ಲಾನ್ ಸಕ್ಸಸ್ ಆದಮೇಲೆ ಅವ್ರು ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಕಮಲಿ ಅವರೇ, ಮಲ್ಗದ್ ಬಿಟ್ಟು ಏನು ಯೋಚನೆ ಮಾಡ್ತೀರಾ? ಮತ್ತಿನ್ನೇನು ರಿಷಿ ಸರ್, ಒಂದು ಪರೀಕ್ಷೆ ಮುಗೀತು ಅನ್ನೋಷ್ಟೊತ್ತಿಗೆ ಈಗ ಇನ್ನೊಂದು ಪರೀಕ್ಷೆ ಶುರು ಆಗೈತೆ. ಈಗಾಗಲೇ ಮನೆಯವರೆಲ್ಲರೂ ಮರೆಯಕ್ಕಾಗ್ತಿರೋಂಥ ನೋವನ್ನ ಅನುಭವಿಸ್ತವ್ರೆ. ಅದ್ರ ಜೊತೆಗೆ ಈಗ ಮತ್ತೊಂದು ನೋವು. ಹೌದು ಕಮಲಿ ಅವರೇ, ಇಷ್ಟು ದಿನ ಮನೇಲಿರೋ ಶತ್ರುವಿಂದ ತೊಂದರೆ ಅನುಭವಿಸಿದ್ವಿ. ಆದರೆ ಈಗ ಎಲ್ಲೋ ಮರೆಯಲ್ಲಿರೋ ಶತ್ರುವಿಂದ ತೊಂದರೆ ಅನುಭವಿಸೋ ಹಾಗಾಗಿದೆ. ಆ ಶತ್ರು ಯಾರಿರ್ಬೋದು ಸರ್? ಅವ್ರ ಉದ್ದೇಶ ಆದರೂ ಏನು? ಈ ಥರ ಮನೆ ಕಳ್ಳರಾಗಿ ಬಂದವ್ರೆ, ದೇವಸ್ಥಾನದಾಗೆ ನನಗೆ ನಿಮಗೆ ತೊಂದರೆ ಕೊಟ್ಟರು, ಅಮರ್ ಅಣ್ಣನ ಯಾಕೆ ಅಟ್ಯಾಕ್ ಮಾಡಿಸವ್ರೆ, ಅಚ್ಚಿಗೆ ನೋಡ್ರೆ ಸುಟ್ಟೋಗಿರೋ ಬೊಂಬೆ ಕಳ್ಸವ್ರೆ, ಮನೆಗೆ ಯಾರು ಇಲ್ದಿರೋ ಟೈಮ್ನಾಗೆ ಕಲ್ಲೆಸ್ದವ್ರೆ. ಯಾಕೆ ಸರ್ ಹಿಂಗೆಲ್ಲ ಮಾಡ್ತಾವ್ರೆ? ಏನು ಒಂದು ಅರ್ಥ ಆಯ್ತಿಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದೇನಿದೆ ಕಮಲಿ ಅವರೇ? ನಮಗೆ ತೊಂದರೆ ಕೊಟ್ಟು, ನಮಗೆ ಟಾರ್ಚರ್ ಕೊಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ನಮ್ಮನ್ನ ಭಯಪಡಿಸ್ಬೇಕು ಅಂದ್ಕೊಂಡಿರ್ತಾರೆ. ಅದೇ ಸರ್, ಯಾಕಂಗೆ ಮಾಡ್ತಾವ್ರೆ? ಗೊತ್ತಿಲ್ಲ ಕಮಲಿ ಅವರೇ, ನಾನು ಎಷ್ಟೇ ಯೋಚನೆ ಮಾಡಿದ್ರು ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ. ನನಗೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸ್ಯಾನೆ ಟೆನ್ಷನ್ ಆಗ್ಬಿಟ್ಟೈತೆ ಸರ್. ಕಮಲಿ ಅವರೇ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ. ಹೋಗ್ತಾ ಹೋಗ್ತಾ ಯಾರು ಏನು ಅನ್ನೋ ಸತ್ಯ ಗೊತ್ತಾಗತ್ತೆ. ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಮಲ್ಕೊಳ್ಳಿ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಹೆಂಗ್ ಸರ್ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಯ್ತೈತೆ? ಕಮಲಿ ಅವರೇ, ಪೊಲೀಸವರು ಅವ್ರು ಯಾರು ಏನು ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಒನ್ಸ್ ಅದೆಲ್ಲ ಗೊತ್ತಾಗ್ತಿದ್ದಂಗೆ ನಮಗೆ ಸೊಲ್ಯೂಷನ್ ಸಿಗತ್ತೆ. ಅಲ್ಲಿವರೆಗೂ ನಾವು ಈ ಥರ ಸುಮ್ಮನೆ ಯೋಚನೆ ಮಾಡಿ ನಮ್ಮ ಮನಸ್ಸು ಕೆಡಿಸ್ಕೊಂಡು ನಿದ್ದೆ ಬಿಡೋದು ಬೇಡ. ಬನ್ನಿ ಮಲ್ಕೊಳ್ಳಿ. ಚಿನ್ನ, ನಮ್ಮ ಮನೇಲಿ ಅನಿಕಾ ಇನ್ಸಿಡೆಂಟ್ ನಡೆದಾಗಿಂದ ನೀನು ಸಪ್ಪಗಿರೋದು ನೋಡಿ ನನಗೆ ತುಂಬಾ ಬೇಜಾರಾಗ್ತಿದೆ ಚಿನ್ನ. ಚಿನ್ನ, ಏನಾದರೂ ಒಂದು 2 ದಿನ ಚೇಂಜ್ಗೋಸ್ಕರ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡೆ. ಚಿನ್ನ, ನಾನಲ್ಲ, ನಾವಿಬ್ರು ಸೇರಿ. ಏನಂತೀಯ ಚಿನ್ನ? ಪ್ಲೀಸ್. ಒಳಗಡೆ ಬರ್ಬೋದಾ? ಅಜ್ಜಿ,
ಹೊರಗಡೆ ಬಂದ್ಮೇಲೂ ದಿನ ಬರ್ಬೋದಾ ಅಂತ ಕೇಳ್ತಿಲ್ಲ ಅಜ್ಜಿ. ಏ ಗಂಡ ಹೆಂಡ್ರು ಏನೋ ಮಾತಾಡ್ತಿದ್ರಲ್ವಾ ಅದಕ್ಕೆ ಕೇಳಿದೆ. ಏನಿಲ್ಲ, ತಿರುಗು. ಇದೇನು ಹಾಲು ನಮ್ಮ ರೂಮ್ಗೆ? ನಿಮ್ಗೇನೆ ಕುಡಿಯಕ್ಕೆ? ಅಜ್ಜಿ, ನಮ್ಮ ಮನೇಲಿ ನಮ್ಮಮ್ಮ ಮತ್ತೆ ಕಮಲಿ ಮಾತ್ರ ರಾತ್ರಿ ಹೊತ್ತು ಹಾಲು ಕುಡ್ದು ಮಲ್ಗೋ ಅಭ್ಯಾಸ, ನಮ್ಗೆ ಯಾರಿಗೂ ಇಲ್ಲ. ಹಂಗಂದ್ರೆ ಹೆಂಗವ? ಅಲ್ಲ, ನಾಳೆ ನೀನು ಮಕ್ಳು ಮಡಿನ ಅಡಿಯೋಳು, ಹಾಲು ಕೊಟ್ಟು ಗಟ್ಟು ಮುಟ್ಟಿಯಾಗಿರ್ಬೇಕಲ್ವಾ? ಕೊಡು. ಕಳ್ಳ ಹೆಂಗ್ನಾಗ್ತ ನೋಡು. ಎಲ್ರಿಗೂ ಹಾಲು ಕೊಡು. ರಮೇಶ್, ಇದೇನಿದು? ಮಲಗುವಾಗ ನಿಮ್ದಿಯಾಗಿ ಮಲಗಬೇಕು, ಆರಾಮಾಗಿ ಮಲ್ಕೊಳ್ಳಿ. ಅವರೇ ಒಳಗಡೆ ಬರಲ್ಲ? ಬಾ. ಹಾಲು ತಗೊಳ್ಳಿ, ಅವ್ರಿಗೂ ಕೊಡಿ. ಇಲ್ಲ ರಾಣಿ, ಅವ್ರು ಹಾಲು ಕುಡಿಯಲ್ಲ. ಅಯ್ಯೋ, ಹಾಲು ಬೇಡ ಅನ್ಬಾರ್ದು, ಹಾಲು ಅಮೃತ. ತಗೊಳ್ಳಿ. ಇಲ್ಲಮ್ಮ, ನನಗೆ ಅಭ್ಯಾಸ ಇಲ್ಲ, ಬೇಡ. ನೀವು ಏನೇನೋ ಯೋಚನೆ ಮಾಡಿಕೊಂಡು ಊಟನೂ ಸರಿ ಮಾಡಲಿಲ್ಲ. ಮನೆ ಯಜಮಾನ ಹತ್ರ ಹೊಟ್ಟೆಲಿ ಮಲಗಬಾರ್ದು ನೋಡಿ. ಹಾಲು ಕುಡೀರಿ, ಕೊಂದು ತುಂಬ ನಿದ್ದೆ ಬರುತ್ತೆ. ತಗೊಳ್ಳಿ, ಬೇಡ ಅನ್ಬೇಡಿ. ನೋಡಿ, ಅದು ರಮೇಶ್, ಇಷ್ಟೊಂದು ಹೇಳ್ತಿದ್ದಾಳಲ್ಲ, ಕುಡೀರಿ. ಕುಡೀರಿ ಕುಡಿ. ಬರ್ತೇನೆ. ಕಮಲಿ, ಇಬ್ರು ಹಾಲು ಕುಡೀರಿ. ನನಗೆ ಬೇಡ ಅಜ್ಜಿ, ಕಮಲಿ ಅವ್ರಿಗೆ ಕೊಡಿ. ಅಯ್ಯೋ ರಿಷಿ ಸರ್, ಊಟನೂ ಸರಿಯಾಗಿ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಗ್ಲಾಸ್ ಹಾಲಾರು ಕುಡ್ದು ಮಲ್ಕೊಳ್ಳಿ. ಬೇಡ ಕಮಲಿ ಅವರೇ, ನೀವು ಕುಡೀರಿ. ಅಜ್ಜಿ, ನಮಗೆ ಒಂದು ಗ್ಲಾಸ್ ಸಾಕು, ಇದರಲ್ಲೇ ಇಬ್ರು ಕುಡಿತೀವಿ. ಇನ್ನೊಂದು ಗ್ಲಾಸ್ ನೀವೇ ಕುಡ್ದೀನಿ. ನಾನು ಬೇಡಪ್ಪ. ಯಾಕಜ್ಜಿ ಗಾಬರಿ ಆಯ್ತಿದ್ದೀರಾ? ನಾನು ಹಾಲು ಕುಡೀರಿ ಅಂದೆ. ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ, ಯಾವುದೇ ಥರ ಸಂಕೋಚ ಬೇಡ, ಕುಡೀರಿ. ಅದು ಹಂಗಲ್ಲ ಕಣಪ್ಪ, ಅದು ನಾನು ಈಗ ತಾನೇ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ನ, ಹಾಲು ಕುಡಿಬಾರ್ದು, ಎದಲ್ಲಿ ಒಡೆದೋಗುತ್ತೆ, ಅದಕ್ಕೆ ಹೇಳಿದೆ. ಬಿಸಿ, ನಾನು ನಿಂಗೆ ಹೊಸ ಪ್ರೀತಿಯಿಂದ ಹಾಲು ಮಾಡ್ಕೊಂಬಂದಿದ್ದೀನಿ, ಕುಡಿಯಪ್ಪ. ನೀವು ಕುಡಿಲಿಲ್ಲ ಅಂತ ನಮ್ಗೆ ಬೇಜಾರಾಗುತ್ತೆ ನೋಡು. ಅಜ್ಜಿಗೋಸ್ಕರ ಒಂದು ಗ್ಲಾಸ್ ಹಾಲು ಕುಡಿಯಲ್ವಾ? ಸರಿ ಅಜ್ಜಿ, ಕೊಡಿ. ಜಾಣ ತಗ ಕಡಿ. ಅನಿಕಾ ಹೇಳ್ದಂಗೆ ಎಲ್ರಿಗೂ ಮಾತ್ರೆ ಹಾಕಿ ಹಾಲಲ್ಲಿ ಮಲಗಿಸ್ಬಿಟ್ಟೆ. ಅಲ್ಲ, ಮುಂದೆ ಏನು ಮಾಡಬೇಕು ಅಂತ ಈ ಹುಡುಗಿ ಹೇಳಲೇ ಇಲ್ವಲ್ಲ. ಅನಿಕಾ, ಹಲೋ, ಬಾಗ್ಲು ತೆಗಿ. ಬಾಗಿಲು ತೆಗಿಬೇಕಾ? ಯಾಕೆ? ನಾನು ಹೇಳ್ದಷ್ಟು ಮಾಡು, ಬಾಗ್ಲು ತೆಗಿ ಅಂದೆ. ಹಾಂ ಹಾಂ ಹಾಂ. ಅನಿಕಾ, ನೀನಾ? ಅಯ್ಯೋ, ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಆಹಾ, ಸ್ವಂತ ಮನೆ ಥರ ಬಿಲ್ಡಪ್ ಕೊಡ್ತೀಯಲ್ಲ, ಸೂಪರ್. ಜಾಗ ಬಿಡು. ಎಲ್ರೂ ಮಲ್ಗಿದ್ರಾ? ಹಾಂ, ಎಲ್ಲರೂ ಮಲ್ಗಿದ್ರು. ವೆರಿ ಗುಡ್. ಈಗ ನಾಳೆ ಬೆಳಿಗ್ಗೆವರೆಗೂ ಯಾರೂ ಎದ್ದೇಳಲ್ಲ, ಅಷ್ಟು ಪವರ್ಫುಲ್ ಟ್ಯಾಬ್ಲೆಟ್ ಅದು. ಹೌದಾ? ನಿದ್ದೆ ಮಾತ್ರ ಹಾಕಿ ಮಲಗಿಸ್ಬಿಟ್ಟು ಸಾಯಿಸ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಅನಿಕಾ ಅನಿಕಾ, ಕಮಲಿನ ಸಾಯಿಸ್ಬಿಡೋಣ. ಹೇ, ನೀನು ಯಾವಾಗಲೂ ಸಾಯಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ. ಹೇ, ನಮ್ಮ ಎನಿಮೀಸ್ ಯಾವಾಗಲೂ ಈಸಿಯಾಗಿ ಸಾಯಬಾರ್ದು, ನಾವು ಯಾವಾಗ ಸಾಯ್ತೀವಪ್ಪ ಅಂತ ಅನ್ಕೋಬೇಕು ಅವರು.
ಅಷ್ಟು ಹಿಂಸೆ ಕೊಟ್ಟು 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 ಆಮೇಲೆ ಸಾಯಿಸ್ಬಿಡ್ಬೇಕು. ಗಾಟ್ ಇಟ್? ಓಕೆ, ಫಾಲೋ ಮೀ. ಕಮಲಿ ರೂಮ್ ಅದು. ಲಿಸನ್, ನಾನು ಹೋಗ್ತಿರೋದು ಕಮ್ಮಿ ರೂಮ್ಗಲ್ಲ, ಮತ್ತೆ ತಾರಾ ಆಂಟಿ ರೂಮ್ಗೆ. ಜಸ್ಟ್ ಫಾಲೋ ಮೀ. ಅಯ್ಯೋ, ತಾರನ್ ರೂಮ್ ಯಾಕೆ? ತಾರನ್ ಏನು ಮಾಡ್ತೀಯಾ? ಅಯ್ಯೋ, ತಾರನ್ ರೂಮ್ ಯಾಕೆ? ಆಹಾ, ಎಷ್ಟು ಆರಾಮಾಗಿ ಮಲಗಿದ್ದೀರಾ. ಟೂ ಬ್ಯಾಡ್, ಇವತ್ತೇ ಲಾಸ್ಟ್ ನೀವು ಇಷ್ಟು ನೆಮ್ಮದಿಯಾಗಿ ಮಲಗಿರೋದು. ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಕಿಡ್ನ್ಯಾಪ್. ಇವತ್ತೇ ತಾರಾ ಆಂಟಿನ ಕಿಡ್ನ್ಯಾಪ್ ಮಾಡ್ತೀನಿ. ಮಿಕ್ಕಿದ ಡ್ರಾಮಾ ನಾಳೆ ಬೆಳಿಗ್ಗೆ ಶುರು ಆಗುತ್ತೆ. ನಿನಗೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ? ನಿಂತ್ಕೊ, ಒರೆಸ್ತಾ ಇದ್ದೀನಿ ಕಾಣಲ್ವಾ? ಆರ್ಕೊಂಡು ಸಾಕ? ಚಿನ್ನ, ಏನ ಮಾಡ್ತಾ ಇದೀಯಾ? ಪಜಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅಲ್ಲ, ಇವ್ರಿಗೆ ಯಾರಿಗೂ ಆ ತಾರನ್ ಬಗ್ಗೆ ಗಮನನೇ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಮ್ಲಿ. ಏನು ರಚನಾ, ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ಇಲ್ಲ ಕಮ್ಲಿ, ಪಜಲ್ ಸಾಲ್ವ್ ಮಾಡ್ತಾ ಇದ್ದೆ. ಪರವಾಗಿಲ್ವೇ? ನನ್ನ ಆದ್ನಿ ಬುದ್ಧಿವಂತೆ. ಕಮ್ಮಲ್ಲಿ ಅಷ್ಟೊಂದು ಯಾಮಾರ್ಬೇಡ. ನೆನ್ನೆ ಬಂದಿರೋ ಪಜಲ್ಗೆ ಇವತ್ತು ಆನ್ಸರ್ ಕೊಟ್ಟಿರ್ತಾರಲ್ಲ, ಅದನ್ನ ಕಾಪಿ ಪೇಸ್ಟ್ ಮಾಡ್ತಾರಲ್ಲ ಮೇಡಮ್. ಏಯ್, ಇಲ್ಲ ಕಮ್ಲಿ, ನಂಬೇಡ ನೀನು. ಅಜ್ಜಿ, ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಬನ್ನಿ ಕುತ್ಕೊಂಡು ಕಾಫಿ ಕುಡೀರಿ, ನಾನು ಮಾಡ್ತೀನಿ. ನಾನು ಇದೆಲ್ಲ ಒರೆಸ್ಬಿಟ್ಟು ಕುಡಿತೀನಿ. ಅದ್ಲಾಗೆ ನೀವು ಮತ್ತೆ ಮುಂಗೆ ಕಾಪಿ ಕೊಡು. ಹೋಗವ, ಹೋಗ್ಕೊಡು. ಮಾವಯ್ಯ, ಕಾಫಿ. ಥ್ಯಾಂಕ್ ಯು. ಮಾವಯ್ಯ, ಅತ್ತಮ್ಮ ರೂಮ್ನಾಗವ್ರ? ಇಲ್ಲ, ತಾರ ಕೇಳಿಲ್ವಾ? ಇಲ್ಲ ಮಾವಯ್ಯ, ಅದಕ್ಕೆ ಅವ್ರು ಕಾಫಿ ಕೊಡೋಣ ಅಂತ ಮೇಲ್ ಬಂದೆ. ಓ, ಮೋಸ್ಟ್ಲಿ ವಾಶ್ರೂಮಲ್ಲಿ ಇರಬೇಕು. ಅವಳು ಕಾಫಿ ನಾನೇ ಕೊಡ್ತೀನಿ ಬಿಡು. ಮಾವಯ್ಯ, ಅತ್ತೆಮ್ಮ ನಿಮಗೆ ಕಾಫಿ ಕೊಡಬೇಕು. ನೀವೇ ಬೆಳಗ್ಗೆ ಅತ್ತೆಮ್ಮಂಗೆ ಕಾಫಿ ಕೊಟ್ಟು ಮಸ್ಕ ಹೊಡಿತಾ ಇದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಇರುತ್ತೆ. ಇದೇನಿದು? ಇವ್ಳು ನಕ್ಕೊಂಬಂದವಳೆ ಮೇಲೆ ಅವಳ ಅತ್ತೆ ಇಲ್ದಲೇ ಇರೋದು. ಗೊತ್ತಾಗ್ಲಿಲ್ವಾ? ತಾರ ಕೇಳಿಸ್ತಾ? ತಾರಾ, ತಾರಾ, ಡೋರ್ ಓಪನ್ ಐತೆ. ತಾರ ಇರ್ಲಿಲ್ಲ, ವಾಕ್ ಹೋದ್ಲಾ? ಫೋನ್ ಇಲ್ಲೇ ಇದೆ. ವಾಕ್ ಹೋಗಿದ್ರೆ ಫೋನ್ ತೊಗೊಂಡು ಹೋಗ್ತಿಲ್ಲ. ಏಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಮಲಿ ಅವರೇ. ಕಾಫಿ ತಗೊಳ್ಳಿ. ಏನಿವತ್ತು ಸಾಹೇಬ್ರು ಲೇಟಾಗಿ ಎದ್ದಿದ್ದೀರಾ? ಏನೋ ಗೊತ್ತಿಲ್ಲ ಕಮಲಿ ಅವರೇ, ರಾತ್ರಿ ತುಂಬ ನಿದ್ದೆ ಬಂದ್ಬಿಡ್ತು. ಎದ್ದು ನೋಡಿದ್ರೆ ಲೇಟ್ ಆಗೋಗಿತ್ತು. ಹ್ಞೂ ಬಾಜಿ, ನನಗೂ ಸಿಕ್ಕಾಪಟ್ಟೆ ಇದ್ದೆ. ಚಿನ್ನ, ನಿನಗೆ ನೀನು ಮಾಡೋದೇ ತಾರಾ, ತಾರಾ. ಮಾವಯ್ಯ, ಅತ್ತೆಮ್ಮಂಗೆ ಕಾಫಿ ನಾನೇ ಕೊಡ್ತೀನಿ ಅಂತ ಹೇಳಿ ಅತ್ತೆಮ್ಮನ ಹುಡ್ಕೊಂಬತ್ತಿದ್ದೀರಾ? ಅಲ್ಲ, ನೀವು ಮತ್ತೆ ವಾಶ್ರೂಮಲ್ಲಿ ಇದ್ದಾಳೆ ಅಂದ್ಕೊಂಡೆ, ಆದರೆ ಅಲ್ಲೆಲ್ಲೂ ಇಲ್ಲ. ಕೆಳಗೆ ಬಂದಿದ್ದಾಳೆ ಅಂದ್ಕೊಂಡು ಬಂದೆ. ತಾರಾ, ಪಾ ಮೇ ಬಿ ಆಚೆ ಹೋಗಿರ್ಬೋದು ಬಿಡಿ. ಅವ್ರು ಹೆಂಗೆ ಆಚೆ ಹೋಗಕ್ಕೆ ನಾನು ಈಗ ತಾನೇ ಬಾಲ ತೆಗೆದೆ.